ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡುವಾಗ ಅಥವಾ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡುವಾಗ, ಯಾವುದೇ ಆಗಲಿ ಫುಡ್ ಡೆಲಿವರಿ ಮಾಡುವಾಗ ಬ್ಯಾಚ್ ಆರ್ಡ್ರು ಅಂತ ಹೇಳ್ತಾರೆ. ಬ್ಯಾಚ್ ಆರ್ಡ್ರು ಅಥವಾ ಮಲ್ಟಿ ಆರ್ಡ್ರು ಏನೋ ಒಂದು ಹೇಳ್ತಾರೆ. ಅದು ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಹೊಸಬ್ರಿಗೆ ಏನು ಬ್ಯಾಚ್ ಆರ್ಡ್ರ್ ಅಂದ್ರೇನು, ಮಲ್ಟಿ ಆರ್ಡ್ರ್ ಅಂದ್ರೇನು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅಂಥವ್ರಿಗೆ ಈ ವಿಡಿಯೋ. ಏನು ಗುರು ನೀನು ಗೊತ್ತಿರೋ ವಿಷಯನೇ ಹೇಳ್ತೀಯಾ, ಅದೇ ನಮಗೆ ಗೊತ್ತಿಲ್ವಾ ನಮ್ಮ ಕೆಲಸ ಮಾಡೋರಿಗೆ ಅಂತ ಅನ್ಬೋದು. ಕೆಲವರು ಹೊಸಬ್ರು ಬಂದಿರ್ತಾರೆ, ಅಂಥವ್ರಿಗೆ ಗೊತ್ತಿರೋಲ್ಲ ಬ್ಯಾಚ್ ಆರ್ಡ್ರ್ ಅಂದ್ರೇನು, ಮಲ್ಟಿ ಆರ್ಡ್ರ್ ಅಂದ್ರೇನು. ಬ್ಯಾಚ್ ಆರ್ಡ್ರು ಮಲ್ಟಿ ಆರ್ಡ್ರು ಇವೆರಡೂ ಒಂದೇ ಸ್ನೇಹಿತರೆ, ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಇವೆರಡೂ ಒಂದೇ ಅಂತಾರೆ. ಬ್ಯಾಚ್ ಆರ್ಡ್ರು ಮಲ್ಟಿ ಆರ್ಡ್ರು ಎರಡೂ ಒಂದೇ ಸ್ನೇಹಿತರೆ. ಇವತ್ತು ನನಗೆ ಬ್ಯಾಚ್ ಆರ್ಡ್ರ್ ಬಿದ್ದಿದೆ. ಈಗ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾಯಿದ್ದೆ, ಅಂಥ ಟೈಮಲ್ಲಿ ಬ್ಯಾಚ್ ಆರ್ಡ್ರ್ ಬಿತ್ತು. ಸೊ ಬ್ಯಾಚ್ ಆರ್ಡ್ರು ಅಂತಂದರೆ ಒಂದು ಆರ್ಡ್ರಿಗಿನ್ನ ಹೆಚ್ಚಿಗೆ ಆರ್ಡ್ರ್ ಬಿದ್ದರೆ ಅದನ್ನು ಬ್ಯಾಚ್ ಆರ್ಡ್ರ್ ಅಂತಾರೆ. ಸೊ ಒಂದು ಆರ್ಡ್ರಿಗಿನ್ನ ಹೆಚ್ಚಿಗೆ ಆರ್ಡ್ರು ಅಂತಂದರೆ ಎಷ್ಟು? ಫಾರ್ ಎಕ್ಸಾಂಪಲ್ 2 ಆರ್ಡ್ರು, ಓಕೆ, 2 ಆರ್ಡ್ರನ್ನ ಬ್ಯಾಚ್ ಆರ್ಡ್ರು ಅಂತಾರೆ. 3 ಆರ್ಡ್ರು, ಕೆಲವೊಂದು ಸರಿ 3 ಆರ್ಡ್ರುಗಳ್ನೂ ಕೂಡ ಕೊಡ್ತಾನೆ. ಸೊ ನನಗೂ ಕೊಟ್ಟಿದ್ದಾನೆ, ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ರೆಗ್ಯುಲರಾಗಿ 2 ಆರ್ಡ್ರ್ ಕೊಡೋದು ಬ್ಯಾಚ್ ಆರ್ಡ್ರನ್ನ, ಎಲ್ಲೋ ರೇರ್ ಕೇಸಲ್ಲಿ 3 ಆರ್ಡ್ರುಗಳ್ನ ಕೊಡ್ತಾನೆ. ಸೊ ಇವತ್ತು ಅಂಥವ್ರಿಗೆ ಬ್ಯಾಚ್ ಆರ್ಡ್ರ್ ಅಂದರೆ ಏನು, ಅದನ್ನು ಹೆಂಗೆ ಡೆಲಿವರಿ ಮಾಡಬೇಕು, ಸೆಕೆಂಡ್ನೇ ಆರ್ಡ್ರನ್ನ ಫಸ್ಟ್ ಪಿಕಪ್ ಮಾಡಬೇಕಾ, ಫಸ್ಟ್ನೇ ಆರ್ಡ್ರನ್ನ ಫಸ್ಟು ಪಿಕಪ್ ಮಾಡಬೇಕಂತ ಸ್ವಲ್ಪ ಗೊಂದಲಗಳು ಇರ್ತದೆ. ಮತ್ತು ಡೌಟ್ ಇರೋರಿಗೆ ಈ ವಿಡಿಯೋದಿಂದ ಅದನ್ನು ಅವ್ರ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಏನಿಲ್ಲ ಅಂದರೆ ಬ್ಯಾಚ್ ಆರ್ಡ್ರು ಅಂತಂದರೆ ಒಂದು ರೆಸ್ಟೋರೆಂಟ್ಗೆ ಆರ್ಡ್ರ್ ಬಿದ್ದಿರುತ್ತೆ. ಸೊ ಅದೇ ರೆಸ್ಟೋರೆಂಟಲ್ಲಿ ಮತ್ತೊಂದು ಆರ್ಡ್ರು ಏನಾದರೂ ಬುಕ್ ಮಾಡಿದ್ರೆ ಕಸ್ಟಮರು ಆ ಆರ್ಡ್ರೂ ನಮಗೆ ಕೊಡ್ತಾನೆ. ಆವಾಗ ಬ್ಯಾಚ್ ನಮಗೆ ಕೊಡ್ತಾನೆ ಅಂತಂದರೆ ನಮಗೆ ಕೊಡಲೇಬೇಕು ಅಂತೇನಿಲ್ಲ. ಸೊ ಬೇರೆ ಡೆಲಿವರಿ ಬಾಯ್ಸ್ ಇಲ್ದಾಗ ನಮಗೆ ಅದನ್ನು ಅಸೈನ್ ಮಾಡ್ತಾನೆ. ಸೊ ಇದರಿಂದ ಏನು ಬೆನಿಫಿಟ್ ಅವನಿಗೆ ಅಂತಂದರೆ, ಒಂದು ಫುಡ್ ಡೆಲಿವರಿ ಅಮೌಂಟಲ್ಲೇ ನಮ್ಮ ಕೈಲಿ 2 ಡೆಲಿವರಿ ಮಾಡಿಸ್ತಾನೆ. ಅದು ಹೋಯ್ತಾ ಹೇಳ್ತೀನಿ. ಫಸ್ಟ್ ಇವಾಗ ಕೆಲವೊಂದು ಸರಿ ಬೇರೆ ರೆಸ್ಟೋರೆಂಟ್ಗಳಲ್ಲೂ ಬಿದ್ದಿರುತ್ತೆ ಆರ್ಡ್ರು, ಕೆಲವೊಂದು ಸರಿ ಒಂದೇ ರೆಸ್ಟೋರೆಂಟಲ್ಲೇ ಬಿದ್ದಿರುತ್ತೆ. ಸೊ ನಾನು ನಿಮಗೆ ಫುಡ್ ಪಿಕಪ್ ಮಾಡ್ಬಿಟ್ಟು ತಿಳಿಸ್ತೀನಿ ಬನ್ನಿ. ರೀಚ್ಡ್ ಪಿಕಪ್ ಬ್ಯಾಚ್ ಆರ್ಡ್ರು ಅಥವಾ ಮಲ್ಟಿ ಆರ್ಡ್ರು ಅಂತಾರಲ್ಲ ನೋಡಿ, ಈ ಥರ ಬೀಳುತ್ತೆ ನೋಡಿ. 2 ಆರ್ಡ್ರ್ ಇದೆ. 2 ಆರ್ಡ್ರೂ ಈ ಸವಿಸಾಗರ್ ರೆಸ್ಟೋರೆಂಟಲ್ಲೇ ಪಿಕಪ್ಪು. ಬಟ್ ಕಸ್ಟಮರ್ ಮಾತ್ರ ಬೇರೆ ಬೇರೆ ಇರ್ತಾರೆ. ಅಂದರೆ ಬುಕ್ ಮಾಡಿರೋ ಕಸ್ಟಮರ್ ಬೇರೆ ಬೇರೆ ಇರ್ತಾರೆ. ಆದರೆ ಒಂದೇ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಬಿದ್ದಿರುತ್ತಲ್ಲ. ಸೊ ನಾವು ಒಬ್ಬ ಡೆಲಿವರಿ ಬಾಯ್ನ ಅಲ್ಲಿಗೆ ಅಸೈನ್ ಮಾಡಿರ್ತಾರಲ್ಲ, ಅವನ ಹತ್ರನೇ ಇದನ್ನು ಡೆಲಿವರಿ ಮಾಡಿಸ್ಬಿಡೋಣ ಅಂತ ಅವರು ಪ್ಲ್ಯಾನ್ ಮಾಡ್ತಾರೆ. ಸೊ ಆದ್ದರಿಂದ ನೋಡಿ, ಈಗ 2 ಆರ್ಡ್ರೂ ಇಲ್ಲೇ ಇದೆ. ಸೊ 2 ಕೂಡ ಸವಿಸಾಗರ್ ಅಂದರೆ ಈ ರೆಸ್ಟೋರೆಂಟಲ್ಲೇ ಪಿಕಪ್ ಇರೋದು. ಒಂದು ಆರ್ಡ್ರು 3078 ಅಂತ, ಇನ್ನೊಂದು ಆರ್ಡ್ರು 6584 ಅಂತ. ಸೊ ಈ ಥರ ಬ್ಯಾಚ್ ಆರ್ಡ್ರು ಬೀಳುತ್ತೆ. ಸೊ ಈಗ 2 ಪಿಕಪ್ ಮಾಡೋಣ. ಯಾವುದು ಡೆಲಿವರಿ ಮಾಡಬೇಕು, ಯಾವುದು ಫಸ್ಟು ಡೆಲಿವರಿ ಮಾಡಬೇಕು ಅಂತ ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅಪ್ಲಿಕೇಶನ್ನೇ ಡಿಸೈಡ್ ಮಾಡ್ತಾನೆ, ಅಂದರೆ ಝೊಮ್ಯಾಟೊ ಕಂಪ್ನಿಯೇ ಡಿಸೈಡ್ ಮಾಡ್ತಾನೆ. ಅಂದರೆ ಫಸ್ಟು ಡೆಲಿವರಿ ಮಾಡಬೇಕಾಗಿರೋದನ್ನ ಯಾವ ಆರ್ಡ್ರು ಅಂತ ಹೇಳ್ಬಿಟ್ಟು ಅವನೇ ತೋರಿಸ್ತಾನೆ. ಫಸ್ಟು ಫುಡ್ನ ಪಿಕಪ್ ಮಾಡೋಣ. ಅದು ID ಕಾಣಂಗೆ ಇದು ಮಾಡಿ ಸರ್. ಮಲ್ಟಿ ಆರ್ಡ್ರ್ ಇರ್ತದಲ್ಲ, ಇವ್ರಿಗೆ ಹೋಗ್ಬಿಡುತ್ತೆ ಊಟ. ಸ್ನೇಹಿತರೆ, ಆರ್ಡ್ರನ್ನ ಪಿಕಪ್ ಮಾಡ್ತಾಯಿದ್ದೀನಿ ನೋಡಿ. 2 ಮಲ್ಟಿ ಆರ್ಡ್ರು. ಸೊ 2 ಪಿಕಪ್ ಮಾಡ್ತಾಯಿದ್ದೀನಿ. ಇನ್ನೊಂದು ರೆಡಿ ಮಾಡಿದ್ದಾರೆ, ಅದನ್ನು ಪಿಕಪ್ ಕೊಟ್ಟಿದ್ದೀನಿ. ಸೊ 2 ಪಿಕಪ್ 6548. ಓಕೆ ಸ್ನೇಹಿತರೆ, ನೋಡಿ 2 ಆರ್ಡ್ರೂ ಇಲ್ಲಿದೆ. 2 ಪಿಕಪ್ ಮಾಡ್ತಾಯಿದ್ದೀನಿ. ಸೊ ಈಗ ಯಾವುದು ಫಸ್ಟ್ ಡೆಲಿವರಿ ಮಾಡಬೇಕು ಅಂತ ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಕಂಪ್ನಿನೇ ಡಿಸೈಡ್ ಮಾಡ್ತಾನೆ. ಯಾವುದು ಫಸ್ಟ್ ಡೆಲಿವರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾವೇನೋ ಡಿಸೈಡ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕಂಪ್ನಿಯೇ ಡಿಸೈಡ್ ಮಾಡಿರ್ತಾನೆ. ಬನ್ನಿ, ಈಗ ನನಗೆ ಫಸ್ಟು ಡೆಲಿವರಿ ಇದನ್ನು ಮಾಡಿ ಅಂತ ತೋರಿಸ್ತಿದೆ. ಅಂದರೆ ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಓಕೆ, ನಾನು 2 ಪಿಕಪ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಈಗ ಫಸ್ಟ್ನೇ ಆರ್ಡ್ರನ್ನ ನೋಡಿ 3078 ನೋಡಿ. ಈ ಆರ್ಡ್ರನ್ನ ನಾನು ಡೆಲಿವರಿ ಮಾಡಬೇಕು. 3078 ಇದೆಯಲ್ಲ, ಈ ಆರ್ಡ್ರನ್ನ ನಾನು ಫಸ್ಟು ಡೆಲಿವರಿ ಮಾಡಬೇಕು. ಯಾಕೆಂತಂದರೆ ಅವನು ನಿಯರೆಸ್ಟ್ ಯಾವ್ದು ಬರುತ್ತೋ, ಅಂದರೆ ನನಗೆ ನಿಯರೆಸ್ಟ್ ಯಾವುದಿರುತ್ತೆ, ಯಾವ ಲೊಕೇಶನ್ ಇರುತ್ತೋ ಅದನ್ನು ಫಸ್ಟ್ ಡೆಲಿವರಿ ಮಾಡೋಕ್ಕೆ ಹೇಳ್ತಾನೆ. ಆಮೇಲೆ ಅದನ್ನು ಮುಂದಕ್ಕಿರೋ ಲೊಕೇಶನ್ಗೆ ಡೆಲಿವರಿ ಮಾಡೋಕ್ಕೆ ಹೇಳ್ತಾನೆ. ಸೊ ಬ್ಯಾಚ್ ಆರ್ಡ್ರ್ ಅಂದರೆ ಅಷ್ಟೇ. ಆಮೇಲೆ ಡೆಲಿವರಿ ಕೊಡುವಂಥ ಟೈಮಲ್ಲಿನೂ ಕೂಡ ನೋಡ್ಕೊಂಡು ಕೊಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂತಂದರೆ ಫುಡ್ಡು ಎಕ್ಸ್ಚೇಂಜ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಈ ಸರಿ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೊಂದು 2 ಸರಿ. ಸೊ ಇದು ಇಲ್ಲೇ 350 ಕಿಲೋಮೀಟ್ರ್ ಇದೆ, ಅಂದರೆ 350 ಮೀಟ್ರ್ ಇದೆ. ಬನ್ನಿ ಹೋಗಿ ಡೆಲಿವರಿ ಮಾಡೋಣ.
ಮಲ್ಟಿ ಆರ್ಡ್ರ್ ಕೊಡುವಾಗ ಕೆಲವೊಂದು ಸರಿ ಒಂದೇ ರೆಸ್ಟೋರೆಂಟಲ್ಲಿ 2 ಆರ್ಡ್ರನ್ನು ಕೊಟ್ಟಿರಲ್ಲ. ಒಂದು ರೆಸ್ಟೋರೆಂಟಲ್ಲಿ ಪಿಕಪ್ ಮಾಡಿ ಹತ್ರ ಇನ್ನೊಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ರೆಸ್ಟೋರೆಂಟ್ಗೆ ಹೇಳಿರ್ತಾನೆ, ಅಲ್ಲಿ ಪಿಕಪ್ ಮಾಡ್ಕೊಳ್ಳೋಕ್ಕೆ ಮಲ್ಟಿ ಆರ್ಡ್ರನ್ನೇ. ಬಟ್ 2 ರೆಸ್ಟೋರೆಂಟಲ್ಲಿ ಪಿಕಪ್ ಮಾಡ್ಕೊಂಡು ಡ್ರಾಪನ್ನು ಕೂಡ 2 ಕಡೆ ಮಾಡಬೇಕಾಗುತ್ತೆ. ಅದು ಕೆಲವೊಂದು ಸರಿ ಆ ಥರನೂ ಮಲ್ಟಿ ಆರ್ಡ್ರ್ ಕೊಡ್ತಾನೆ, ಕೆಲವೊಂದು ಸರಿ ಈ ಥರ ಕೊಟ್ಬಿಡ್ತಾನೆ. ಆ ಮಕ್ಳುಗಳಿಗೆ ಏನೋ ಒಂದು ಖುಷಿ, ಗಣಪತಿ ಮಪ್ಪ ಮೋರಿ ಅಂತ ಇದ್ದಾನೆ ಹುಡುಗ. ಸ್ನೇಹಿತರೆ ನೋಡಿ, ಇವಾಗ ಫಸ್ಟ್ನೇ ಆರ್ಡ್ರು ಡ್ರಾಪ್ ಹತ್ರ ಬಂದಿದ್ದೀನಿ. ಡ್ರಾಪ್ ಮಾಡೋಂಥ ಟೈಮಲ್ಲಿ ಕರೆಕ್ಟಾಗಿ ಆ ID ನೋಡ್ಕೊಂಡು ಡ್ರಾಪ್ ಮಾಡಬೇಕು. ಫುಡ್ಡು ಎಕ್ಸ್ಚೇಂಜ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ನೋಡಿ ಇವಾಗ ಕಾಲ್ ಮಾಡೋಣ ಕಸ್ಟಮರ್ಗೆ. ರೀಚ್ಡ್ ಡ್ರಾಪ್ ಲೊಕೇಶನ್ ಅಂತ ಕೊಡಬೇಕು ಫಸ್ಟ್ನೇ ಆರ್ಡ್ರಿಗೆ. ಸೊ ಆನ್ಲೈನ್ ಪೇ ಆಗಿದೆ. ಈಗ ಕಾಲ್ ಮಾಡೋಣ ಕಸ್ಟಮರ್ಗೆ. ಸ್ನೇಹಿತರೆ ಇಲ್ಲಿ ಆರ್ಡ್ರ್ ಐಡಿನೂ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಝೊಮ್ಯಾಟೋಯಿಂದ ಇಲ್ಲಿ ಸ್ಕೂಲ್ ಇದೆಯಲ್ಲ, ಗಂಗಾ ವಿದ್ಯಾಸಂಸ್ಥೆ ಅಂತ ಇಲ್ಲಿದ್ದೀನಿ. ಹಾಂ ಸ್ನೇಹಿತರೆ ಆರ್ಡ್ರ್ ಐಡಿ ನೋಡ್ಕೊಳ್ಳಿ 3075. ನೋಡಿ ಇಲ್ಲಿ ಟೇಪ್ ಹಾಕ್ಬಿಟ್ಟಿದ್ರೆ ನೋಡಿ ಇಲ್ಲಿದೆ 3075. ಇದನ್ನು ನಾನು ಇವ್ರಿಗೆ ಡೆಲಿವರಿ ಮಾಡಬೇಕು. ಫಸ್ಟ್ನೇ ಆರ್ಡ್ರನ್ನ ಡೆಲಿವರಿ ಕೊಟ್ಟಿದ್ದೀನಿ, ಬಟ್ ಯಾವುದೇ ಅಮೌಂಟ್ ಬರೋಲ್ಲ ಇವಾಗ. ಯಾಕೆಂತಂದರೆ 2 ಆರ್ಡ್ರೂ ಡೆಲಿವರಿ ಆದಮೇಲೆ ನಮ್ಗೆ ಅಮೌಂಟ್ ತೋರಿಸೋದವನು. ನೋಡಿ ಈಗ ಒಂದು ಆರ್ಡ್ರು ಡೆಲಿವರಿ ಅಂತ ತೋರಿಸ್ತಾ ಇದೆ. ಇವಾಗ 2ನೇ ಆರ್ಡ್ರು ಡ್ರಾಪ್ ಹತ್ರ ನಾನೀಗ ಹೋಗಬೇಕು. ಇದು ಈಗ ಫಸ್ಟ್ನೇ ಆರ್ಡ್ರು ಡೆಲಿವರಿ ಮಾಡಿದ್ದೀನಿ, ಯಾವುದೇ ಅಮೌಂಟ್ ಕೊಟ್ಟಿಲ್ಲ. ಯಾಕೆಂತಂದರೆ ಅದು ಮಲ್ಟಿ ಆರ್ಡ್ರ್ ಅಲ್ವಾ, 2 ಆರ್ಡ್ರೂ ಡೆಲಿವರಿ ಮಾಡೋರಿಗೂ ಅಮೌಂಟ್ ಕೊಡೋಲ್ಲ. ಸೊ 2.8 ಇದೆ. ಬನ್ನಿ ಹೋಗೋಣ ಈಗ. ಈ ಬ್ಯಾಚ್ ಆರ್ಡ್ರಲ್ಲಿ 2ನೇ ಆರ್ಡ್ರನ್ನ ಈಗ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಚಿನ್ನ ಹತ್ರ ಬಂದಿದ್ದೀನಿ. ಕಾಲ್ ಮಾಡೋಣ ಕಸ್ಟಮರ್ಗೆ. ನಿಮ್ಮದೇನಾ ದಿವ್ಯಾ? ಓಕೆ. ಒಂದೇ ನಿಮಿಷ 6548 ಓಕೆ ತಗೋ. ಥ್ಯಾಂಕ್ ಯು. ಸ್ನೇಹಿತರೆ ಮಲ್ಟಿ ಆರ್ಡ್ರಲ್ಲಿ 2ನೇ ಆರ್ಡ್ರನ್ನೂ ಕೂಡ ಡೆಲಿವರಿ ಮಾಡಿದ್ದೀನಿ. ಸೊ ನನಗೀಗ ಎಷ್ಟು ಅಮೌಂಟ್ ಕೊಟ್ಟ ರೇಟಿಂಗ್ಸ್ ಕೊಡೋಣ. ನೋಡಿ ಇದು 2 ಆರ್ಡ್ರಿಗೂ ಸೇರಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ? 42 ರೂಪಾಯಿ ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ ಟೋಟಲು ಟ್ರಿಪ್ಪೇ 42 ರೂಪೀಸು. ಟ್ರಿಪ್ ಡಿಸ್ಟೆನ್ಸ್ ಬಂದ್ಬಿಟ್ಟು 4 ಕಿಲೋಮೀಟ್ರು. ಟೋಟಲ್ ಹಾಫ್ ಆನ್ ಅವರ್ ಟೈಮ್ ತೊಗೊಂಡಿದ್ದೀನಿ. ಸೊ ಇದನ್ನು ಮಲ್ಟಿ ಆರ್ಡ್ರ್ ಪ್ರೋಸೆಸ್ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಇರೋರಿಗೆ, ಗೊಂದಲ ಇರೋರಿಗೆ ಈ ವಿಡಿಯೋಯಿಂದ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಯಾಕೆಂತಂದರೆ ಹೊಸೊಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದ್ದರಿಂದ ಮಲ್ಟಿ ಆರ್ಡ್ರ್ ಬಗ್ಗೆನೇ ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ದಯವಿಟ್ಟು ಈ ವಿಡಿಯೋಯಿಂದ ಒಂಚೂರಾದರೂ ಹೆಲ್ಪ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಹೊಸ ವೀಡಿಯೋಸ್ ಬಂದರೂ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ತಪ್ಪದೆ ಕಮೆಂಟ್ ಮಾಡಿರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.